ಬ್ಯಾಕ್ ಟು ಮೈ ಚಾನಲ್ ಸ್ನೇಹಜಿ ಅಫಿಷಿಯಲ್. ನಾನು ಇವತ್ತು ಡಿಸ್ಕಸ್ ಮಾಡ್ತಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದ್ರೆ CSF ಒಳಗಡೆ ಡ್ರೈವರ್ ಹಾಗೂ ಡ್ರೈವರ್ ಕಮ್ ಪಂಪ್ ಆಪ್ರೇಟರ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಾರೆ. ಸೊ ಅದು ಫೈರ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದರದ್ದು ಆಯ್ಕೆ ಪ್ರಕ್ರಿಯೆ ಏನಿರ್ತೈತಿ, ಅಪ್ಲಿಕೇಶನ್ ಯಾವ ಡೇಟಿಂದ ಯಾವ ಡೇಟ್ ಐತಿ, ವಯೋಮಿತಿ ಏನೈತಿ, ಅದ್ರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀನಿ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬಿಡ್ರಿ, ವಿಡಿಯೋ ಅಷ್ಟೇ ನೋಡ್ರಿ. ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಆಗೈತೆ. 3/2/2025 ಹಿಡ್ಕೊಂಡು 4/3/2025 ಕೊನೆಯ ದಿನಾಂಕ ಐತೆ. ಓಕೆ, ಸೊ ಅಪ್ಲಿಕೇಶನ್ ಫೀ ಏನೈತಿ ₹100 ಇರ್ತೈತಿ. ಅದು ಯಾರಿಗೆ OBC ಮತ್ತು ಜನರಲ್ ಕಾಸ್ಟ್ದವ್ರಿಗೆ, SC ST ದವ್ರಿಗೆ ಫ್ರೀ ಇರ್ತೈತಿ. ಪ್ರೊಸೆಸಿಂಗ್ ನೋಡ್ಕೊಳ್ರಿ, ಸೀದಾ ಪ್ರೊಸೆಸಿಂಗ್ ಏನೈತಿ ನೋಡ್ಕೊಳ್ರಿ. PET PST ಡಾಕ್ಯುಮೆಂಟ್ ವೆರಿಫಿಕೇಷನ್, ಡಾಕ್ಯುಮೆಂಟೇಷನ್, ಟ್ರೇಡ್ ಟೆಸ್ಟ್. ಸೊ ಎಲ್ಲನೂ ಒಂದೇ ಕ್ವಾಲಿಟಿನಾಗ ಆಗುತ್ತಿದೆ. ಅಂದರೆ ಸ್ಟಾರ್ಟಿಂಗ್ ಏನು ಬಿಡ್ತಾರಲ್ಲ PETಗೆ ಅಂತ ಹೇಳಿಸಿಂದ ಅದೇ ಟೈಮ್ನಾಗ ಎಟ್ ಟೈಮ್ನಾಗ ಆಗುತ್ತೆ. ಅದಾದ ಬಳಿಕ ಮತ್ತೊಂದು ಕ್ವಾಲಿಟಿ ಬರ್ತೈತಿ, ರಿಟರ್ನ್ ಎಕ್ಸಾಮಿನೇಷನ್. ಅದಾದ್ಮೇಲೆ ಮೆಡಿಕಲ್ ಬರುತ್ತೆ, ಅದಾದ್ಮೇಲೆ ಫೈನಲ್ ಮೆರಿಟ್ ಬರ್ತೈತಿ. ಸೊ ಈ ಥರ ಆಯ್ಕೆ ಪ್ರಕ್ರಿಯೆ ಇರ್ತೈತಿ. ಮತ್ತು ಹಂಗೆ ನಾವು ಒಂದೊಂದಾಗಿ ಹೇಳ್ಕೊತಕ್ಕಿನಿ ಏನೇನು ಸ್ಟೆಪ್ ವೈಸು ಅದನ್ನೆಲ್ಲ ನೋಡ್ಕೊತವ್ರಿ. ಪೋಸ್ಟ್ಗಳು ನೋಡಿರಿ, ಟೋಟಲ್ ಆಗಿರ್ತಕ್ಕಂಥ ಪೋಸ್ಟ್ಗಳು 1124 ಅದಾವ. ಇಲ್ಲಿ ಕಾನ್ಸ್ಟೇಬಲ್ ಡ್ರೈವರ್ ಐತಿ, ಡ್ರೈವರ್ ಕಮ್ ಪಂಪ್ ಆಪ್ರೇಟರ್. ಸೊ ಯಾವ ಕಾಸ್ಟಿಗೆ ಎಷ್ಟು ಅದಾವೆ ನೋಡ್ಕೊಂಬಿಡ್ರಿ. ಇಲ್ಲಿ ಜನರಲ್ಲ 344, ಯಾವುದು ಡ್ರೈವರ್ ಅದಾವೆ, ಪಂಪ್ ಆಪ್ರೇಟ್ರು 116 ಅದಾವೆ. ಟೋಟಲ್ 460 ಜನರಲ್ ಕಾಸ್ಟ್ದವ್ರಿಗೆ. ಟೋಟಲ್ ಈಗೇನು ಶೋ ಮಾಡಕತ್ತೀನಿ ಇದು ನೋಡ್ಕೊಂಬಿಡ್ರಿ. ಕಾಸ್ಟ್ ವೈಸ್ ಇವು ಆಲ್ ಇಂಡಿಯಾ ಮೆರಿಟ್ ನಿಲ್ತೈತಿ. ಅದು ಸ್ಟೇಟ್ ವೈಸ್ ಇರೋಂಗಿಲ್ಲ, ಆಲ್ ಇಂಡಿಯಾ ನಿಲ್ತೈತಿ. ವಯೋಮಿತಿ ಏನೈತಿ 21 27. ಸೊ ವಯೋಮಿತಿ ಏನೈತಿಲ್ಲ, ಏಜ್ ಲಿಮಿಟ್ ಇಲ್ಲಿ ನೋಡ್ಕೊಳ್ರಿ. 21 27 ಇರ್ತೈತಿ. SC ST ದವ್ರಿಗೆ 5 ವರ್ಷ, OBC ದವ್ರಿಗೆ 3 ವರ್ಷ ಸಡಿಲಿಕೆ ಇರ್ತೈತಿ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, 5 ವರ್ಷ SC ST ದವ್ರಿಗೆ, 3 ವರ್ಷ OBC ದವ್ರಿಗೆ ಏಜ್ ಒಳಗೆ ಸಡಿಲಿಕೆ ಇರ್ತೈತಿ. ಅದಾದ್ಮೇಲೆ ಅಂತಿ ಡ್ರೈವಿಂಗ್ ಲೈಸೆನ್ಸ್ ಕಂಪಲ್ಸರಿ ಇರಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಕೊಟ್ಟರು ನೋಡ್ರಿ. ಹೆವಿ ಮೋಟ್ರ್ ವೆಹಿಕಲ್, ಟ್ರಾನ್ಸ್ಪೋರ್ಟ್ ವೆಹಿಕಲ್, ಲೈಟ್ ಮೋಟ್ರ್ 4 ವೀಲರ್ದು, ಮೋಟ್ರ್ ಸೈಕಲ್ ವಿತ್ ಗೇರ್. ಇದು ಏನಂತಿಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ಬೇಕು. ಜೊತೆಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಏನು ಕೇಳಿದಾರಲ್ಲ ಅವ್ರ 3 ವರ್ಷ ಯಾವ ಥರ ಅಂತ ಕೇಳಿದಾರೆ ಅದನ್ನೂ ನೋಡ್ಕೊಂಬಿಡ್ರಿ. ಇಲ್ಲಿ ಕಂಪಲ್ಸರಿ ಅಂತ ಕೊಟ್ಟಿದ್ದಾರೆ ಅವ್ರ. ಇಲ್ಲಿ ಏನು ಕೊಟ್ಟರು ನೋಡ್ರಿ, 3 ವರ್ಷದ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇರಬೇಕು. ಸೀದಾ ನೋಡ್ಕೊಂಬಿಡ್ರಿ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ 3 ವರ್ಷದ ಇರಬೇಕು. ಅಲ್ಲಿ ಮತ್ತು ಹೆಂಗಂದ್ರೆ, ಸೊ ನೀವು ಮೋಟ್ರ್ ವೆಹಿಕಲ್ದು ತೆಗಿಸಿರ್ತಕ್ಕಂಥದ್ದು 3 ವರ್ಷ ಆಗಿರ್ಬೇಕು. ಅದನ್ನು ತೆಗೆದ ಕಿಶಿಂದ ಅಂದರೆ ಕಟ್ಟಪ್ನ ಫೈನಲ್ ಮೆರಿಟ್ನಾಗ ತೆಗಿತಾರೆ. ಮತ್ತು ಸೊ ನಾರ್ಮಲಾಗಿ ತೊಗೋಬೋದು, ಆದರೆ ಫೈನಲ್ ಮೆರಿಟ್ನಾಗ ಏನು ಮಾಡ್ತಾರೆ, ಯಾರ್ದು ಅದನ್ನು ತೆಗಿಸಿ 3 ವರ್ಷ ಆಗಿರ್ತೈತಿ, ಯಾವುದು ಎಕ್ಸ್ಪೀರಿಯನ್ಸ್ ಇರ್ತೈತಿ ಅವ್ರನ್ನ ತೊಗೋತಾರೆ. ಫಿಸಿಕಲ್ ನೋಡ್ಕೊಳ್ರಿ, ಫಿಸಿಕಲ್ ಹೈಟ್ ಎಷ್ಟು ಇರ್ತೈತಿ ಅಂತ ದೇಶದಿಂದ. ಹೈಟ್ ಜನರಲ್ EWS SC ST ಎಲ್ಲನೂ ಏನೈತಿಲ್ಲ, SC OBC ದವ್ರಿಗೆ 167 ಐತಿ. ST ಕ್ಯಾಟಗರಿದವ್ರಿಗೆ, ಮರಾಠದವ್ರಿಗೆ ಏನೈತಿ 160 ಸೆಂಟಿಮೀಟ್ರ್ ಹೈಟ್ ಇರ್ತೈತಿ. ಇದು ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಇರ್ತೈತಿ. ಎದೆ ಸುತ್ತಳಿತ ಜನರಲ್ಲ SC OBC ದವ್ರಿಗೆ 80-85, ST ಹಾಗೂ ಮರಾಠದವ್ರಿಗೆ ಏನೈತಿ 78-83. ಇದು ಎತ್ತರ ಹಾಗೂ ಎದೆ ಸುತ್ತಳಿತ ಇದಷ್ಟೇ ಇರ್ತೈತಿ. ಅದಾದ ಬಳಿಕ ರನ್ನಿಂಗ್ ಇರ್ತೈತಿ. ಸೊ ಮೆಡಿಕಲ್ ಏನೈತಿ ನಾರ್ಮಲ್ ಆಗಿರ್ತೈತಿ, 6x6 ಯಾವ ಥರ ಆರ್ಮಿ ಆಗುತ್ತಲ್ಲ ಅದೇ ಥರ ಆಗುತ್ತೆ. ಟ್ಯಾಟೂ ಸೈಜ್ ಎಲ್ಲನೂ ಅದನ್ನು ಕೊಟ್ಟಿರ್ತಾರೆ, ಆಯಿತಾ. ಇನ್ನು ಫಿಸಿಕಲ್ ನೋಡ್ಕೊಳ್ರಿ, ಫಿಸಿಕಲ್ ಒಳಗೆ ರನ್ನಿಂಗ್ ಏನಿರ್ತೈತಿ, ಸೊ ಎಷ್ಟು ಇರ್ತೈತಿ ಅದನ್ನು ತೋರಿಸ್ತೀನಿ. 800 ಮೀಟ್ರ್ ರನ್ನಿಂಗ್ ಇರ್ತೈತಿ, 3 ನಿಮಿಷ 15 ಸೆಕೆಂಡ್ ಟೈಮಿಂಗ್ ಇರ್ತೈತಿ. ಮತ್ತು ಲಾಂಗ್ ಜಂಪ್ ಇರುತ್ತೆ 11 ಫೀಟ್, ಅದನ್ನು 3 ಚಾನ್ಸ್ ಇರ್ತಾವೆ. ಹೈ ಜಂಪ್ ಇರ್ತೈತಿ 3.6 ಇಂಚ, ಸೊ ಅದಕ್ಕೂ 3 ಚಾನ್ಸ್ ಇರ್ತಾವೆ. ಇದೇನೈತಿಲ್ಲ ಫಿಸಿಕಲ್ ಆಯ್ತಾ. ಸೊ ಇಷ್ಟು ಸೆಲೆಕ್ಟ್ ಆದ್ರೆ ಮುಗೀತು. ಅದಾದ್ಮ್ಯಾಗ ನಿಮ್ದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಅದು ಇದೆಲ್ಲ ಡಾಕ್ಯುಮೆಂಟ್ಸ್ ನೋಡ್ಕೋತಾರೆ. ಮತ್ತು ಟ್ರೇಡ್ ಟೆಸ್ಟಿಗೆ ಅಂತ ಮಾರ್ಕ್ಸ್ ಇರ್ತಾವೆ. ಸೊ ಇಲ್ಲಿ ಏನೈತಿ ಟ್ರೇಡ್ ಟೆಸ್ಟ್ದ ಲೈಟ್ ವೆಹಿಕಲ್ದು, ಹೆವಿ ವೆಹಿಕಲ್ದು ಮತ್ತು ಮೋಟ್ರ್ ಪಂಪನ್ನು ಆಪ್ರೇಟ್ ಮಾಡೋದು ಯಾವ ಥರ ಏನೈತಿ ಅಂತ ದೇಶದಿಂದ ಮಾರ್ಕ್ಸ್ ಇರ್ತಾವೆ. ಇಲ್ಲಿ 50, 50, 30 ಅಂದರೆ ಮಿನಿಮಮ್ 25 ತೊಗೋಬೇಕು ಓಡ್ಸಕ್ಕೆ, ಗಾಡಿ ಓಡ್ಸಕ್ಕೆ. ಸೊ ಇಲ್ಲೇನೈತಿ ಆಪ್ರೇಟ್ ಪಂಪ್ ಮಾಡೋಕೆ 15 ಅಂದರೆ ಅರ್ಧರ ತೊಗೋಬೇಕು ಎಲಿಜಿಬಲ್ ಆಗಕ್ಕೆ. ಅದಾದ್ಮೇಲೆ ಏನೈತಿ ಎಕ್ಸಾಮ್ ಇರ್ತೈತಿ. ಸೊ ಎಕ್ಸಾಮ್ ಏನೈತಿ ಕಂಪ್ಯೂಟರ್ ಬೇಸ್ನಾಗ ಇರ್ತೈತಿ. ಯಾರು ಫಿಸಿಕಲ್ ಒಳಗೆ ಸೆಲೆಕ್ಟ್ ಆಗಿರ್ತೀರಿ, ಯಾರು ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಇರ್ತಾವೆ ಅಂಥವ್ರಿಗಂತ ಎಕ್ಸಾಮ್ ನಡೆಸ್ತಾರೆ. ಇಲ್ಲೆಲ್ಲನೂ ಕೊಟ್ಟರು ಜನರಲ್ ನಾಲೆಜು, ಸೊ ಮ್ಯಾಥ್ಸ್ ಎಬಿಲಿಟಿ ಮತ್ತು ಬೇಸಿಕ್ ಇಂಗ್ಲೀಷ್ ಆರ್ ಹಿಂದಿ ಗ್ರಾಮರ್ ಎಲ್ಲ ಸೇರಿಸಿ 100 ಮಾರ್ಕ್ಸಿಂಗ್ ಇರುತ್ತೆ. 20 ಕೇಳ್ತಾರೆ. ಇದೇನು ತೋರ್ಸಾಕತ್ತೀನಿ 120 ನಿಮಿಷ ಅಂದರೆ 2 ತಾಸು ಟೈಮಿಂಗ್ ಇರ್ತೈತೆ ಎಕ್ಸಾಮ್ಗೆ.
ಸೊ ಇದು ಸಿಲೆಬಸ್ ಇರ್ತೈತಿ. ಎಕ್ಸಾಮ್ ಏನೈತಿ ಇಂಗ್ಲೀಷ್ನಾಗ ಇರ್ತೈತಿ ಅಥವಾ ಹಿಂದಿ ಒಳಗೆ ಇರ್ತೈತಿ. ಅದನ್ನು ಬಿಟ್ಟು ಕನ್ನಡನಾಗ ಇರ್ತೈತಿ ಅಂತ ಕೇಳಕ್ಕೆ ಹೋಗ್ಬಿಟ್ರೆ ಕನ್ನಡನಾಗ ಇರಂಗಿಲ್ಲ. ಇದಾದ ಬಳಿಕ ನಾರ್ಮಲಾಗಿ ಮೆಡಿಕಲ್ ಇರ್ತೈತಿ. ಸೊ ಮೆಡಿಕಲ್ ಯಾರು ಸೆಲೆಕ್ಟ್ ಆಕಿರಿ ಅವ್ರನ್ನ ಫೈನಲ್ ಮೆರಿಟ್ ಒಳಗೆ ಇದನ್ನು ಮಾಡ್ತಾರೆ. ಇದು ಏನಪ್ಪ ಅಂದ್ರೆ CISF ಡ್ರೈವರ್ ಒಳಗೆ ಕರೆದಿರ್ತಕ್ಕಂಥದ್ರ ಬಗ್ಗೆ ಪೂರ್ತಿ ಮಾಹಿತಿ. ನಿಮಗೇನ್ರಿ ಇದ್ರೊಳಗೆ ಡೌಟ್ ಇತ್ತಂದ್ರೆ ನನಗೆ ಕಮೆಂಟ್ ಹಾಕ್ರಿ, ಮತ್ತು ನಾನು ಅದನ್ನು ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.